ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ SAVI ನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಈ ಒಂದು MS ವರ್ಡಲ್ಲಿ ಕ್ರೆಡಿಟ್ ಬಿಲ್ ರಿಸಿಪ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು, ಯಾವ ರೀತಿ ರಚನೆ ಮಾಡ್ಕೋಬೇಕು, ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು, ಏನೆಲ್ಲ ಪ್ರೊಸೆಸರ್ ಇದ್ದಾವೆ ಈ ಒಂದು MS ವರ್ಡಲ್ಲಿ ಏನು ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಮೊದಲನೇದಾಗಿ ಪೇಜ್ ಲೇಔಟಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಿಕೊಂಡು ಪೇಜ್ ಲೇಔಟಲ್ಲಿ ಹೋಗ್ಬಿಟ್ಟು 5x7 ಸೈಜಲ್ಲಿ ತಗೊತಾ ಇದ್ದೀನಿ. ಈ ಸೈಜಲ್ಲಿ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಮ್ಮದೊಂದು ಸ್ಟುಡಿಯೋ ಹೆಸರು ಬರಬೇಕಾಗತ್ತೆ. ಮೊದಲನೇದಾಗಿ ಒಂದು ಪೇಜಲ್ಲಿ ಹೋಗ್ಬಿಟ್ಟು ಬೋಲ್ಡ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಾಂಟ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಯಾವುದಾದ್ರೂ ಒಂದು ಫಾಂಟ್ನ ನಾನು ಇವಾಗ ಒಂದು ಫಾಂಟ್ನ ರೆಡಿ ಮಾಡ್ಕೊಂಡಿದ್ದೀನಿ 18 ಸೈಜಲ್ಲಿ. ಓಕೆ ಫ್ರೆಂಡ್ಸ್, ಈ ಥರ ಒಂದು ಸ್ಟುಡಿಯೋದು ಒಂದು ನೇಮ್ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬರೀಬೇಕಾಗುತ್ತೆ ಇನ್ವಾಯ್ಸ್ ತಾಲೂಕು ನಂಬರ್, ತಾಲೂಕು ಆ್ಯಂಡ್ ಡಿಸ್ಟಿಕ್ ಬರೀಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಇನ್ವಾಯ್ಸ್ ನಂಬರ್, ನೆಕ್ಸ್ಟ್ ಡೇಟು, ಓಕೆ ಎಂಟರ್. ಇವೆಲ್ಲನೂ ಸ್ವಲ್ಪ ಕೂಡಿಸ್ಕೊಂಬೋಣ. ದೂರ ಇದ್ದಾವೆ ಅಕ್ಷರಗಳು. ಅದು ಅಕ್ಷರಗಳು ದೂರ ಇದ್ದಾವೆ ಅಂತಂದರೆ ಇಲ್ಲಿ ಒಂದು ಪೇಜಲ್ಲಿ ಬಂದುಬಿಟ್ಟು 0.1 ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಒಳ್ಳೆಲ್ಲೇ ಕ್ಲಿಕ್ ಮಾಡಿಕೊಂಡು ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅದೇ ಕ್ಲಿಕ್ ಮಾಡ್ಕೊಳ್ಳಿ, ಸೆಟ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಅಕ್ಷರಗಳ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಸೈಜ್ ಇಷ್ಟೇ ಇಲ್ಲಿ. ಓಕೆ ಎಲ್ಲನೂ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಮಿಡಲ್ ತಗೊಂಬನ್ನಿ. ಓಕೆ ಓಕೆ ಇಷ್ಟ ಆಯಿತು. ಎಂಟರ್ ಹೊಡೆದು ಇಲ್ಲಿ ಶ್ರೀ ಬರೋದು ಫಸ್ಟನ್ನು ಇಲ್ಲಿ ಹೆಸರು ಬರೀಬೇಕಾಗತ್ತೆ, ಅವ್ರ ಹೆಸರು. ಎಂಟರ್ ಹೊಡೆದ ನಂತರ ಇಲ್ಲಿ ಕಾಲಮ್ ಹಾಕಬೇಕಾಗತ್ತೆ. ಕಾಲಮ್ ಹಾಕ್ಬೇಕಂತಂದರೆ ಟೇಬಲ್ನ ತಗೊಂಡು ಇನ್ವಾಯ್ಸ್ನ ತಗೊಂಡು ಇಲ್ಲಿ ಕಾಲಮ್ನ ಹಾಕಬೇಕಾಗತ್ತೆ. 4x10 ಹಾಕೋಣ. 10 ಕೇಸ್ ಇಲ್ಲಿ ನೋಡ್ತಾರೆ 10 ಪೇಜು 4x10. ಸೊ ಇಲ್ಲಿ ಬೇಕು ನಮಗೆ ಸೀರಿಯಲ್ ನಂಬರ್ ಬರೀಬೇಕು. ಇಲ್ಲಿ ಬೇಕು ನಮಗೆ ಅಂತಂತಂದರೆ ಈ ಒಂದು ಲೈನ್ ತಳ್ಕೊಂಬಂದು ಸ್ವಲ್ಪ ಈ ಥರ ಎಳ್ಕೊಂಬಿಡಿ, ಆಗುತ್ತೆ ಅಷ್ಟಾದ್ರು. ಓಕೆ ಇಷ್ಟಿರಲಿ. ನೋಡೋಣ ಹಿಂದಗಡೆ ಇಲ್ಲಿ ಸೀರಿಯಲ್ ನಂಬರ್, SR ನಂಬರ್, ನೆಕ್ಸ್ಟ್ ಪರ್ಟಿಕ್ಯುಲರ್ಸ್, PARTICULARS ಪರ್ಟಿಕ್ಯುಲರ್ಸ್. ನೆಕ್ಸ್ಟ್ ಇಲ್ಲಿ QTY. ನೆಕ್ಸ್ಟ್ ಇಲ್ಲಿ ಅಮೌಂಟ್ AMOUNT. ಫಸ್ಟು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಸೈಜ್ನ ಸ್ವಲ್ಪ ಚಿಕ್ಕ ಮಾಡ್ಕೊಳ್ಳೋಣ. ಓಕೆ ಎಂಟ್ರಲ್ಲಿ ಮಿಡ್ಲ್ ತಗೊಂಬರೋಣ ಎಲ್ಲನೂ. ಓಕೆ ಇಷ್ಟ ಆಯಿತು. ಸೊ ಕೆಳಗಡೆ ಬೇಕು ನಮಗೆ ಇನ್ನೂ ಸಿಗ್ನೇಚರ್ ಬರೆಯೋಕ್ಕೆ ಫಾರ್, ಆಮೇಲೆ ರಿಸೀವರ್ ಸಿಗ್ನೇಚರು, ಆಮೇಲೆ ಮಾಲೀಕರ ಸೈನ್ ಸಿಗ್ನೇಚರು, ಆಮೇಲೆ ಟೋಟಲ್ ಅಮೌಂಟು ಎಲ್ಲ ಬರೆಯೋಕ್ಕೆ ಕೆಳಗಡೆ ಬೇಕು ಅಂತಂದರೆ ಏನು ಮಾಡ್ಕೋಬೇಕು ಅಂತಂದರೆ
ಡ್ರಾ ತಗೋಬೇಕು ಅಥವಾ ಡ್ರಾ ತಗೊಂಬೋಣ. ಇನ್ಸರ್ಟಲ್ಲಿ ಡ್ರಾ ತಗೊಳ್ಳಿ. ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ. ಓಕೆ, ಇಷ್ಟಿರಲಿ. ನೋಡೋಣ ಹಿಂದಗಡೆ. ಇಷ್ಟಾದ ನಂತರ ಇದನ್ನ ಹಾಕೊಳ್ಳಿ. ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು. ಸೊ ನೆಕ್ಸ್ಟ್ ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು. ಓಕೆ, ಇಲ್ಲಿ ಬರಬೇಕಾಗತ್ತೆ ಟೋಟಲ್ಲು ಇಲ್ಲಿ ಅಡ್ವಾನ್ಸ್. ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್. ಓಕೆ, ಇಷ್ಟಾದ ನಂತರ ವಸ್ತುನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇವನು ಮೆಡ್ಲ್ ತಗೊಂಬನ್ನಿ. ಓಕೆ, ಇಷ್ಟ ಆಯಿತಾ? ಸೈಜ್ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಓಕೆ, ಇಷ್ಟರಲ್ಲಿ. ನೆಕ್ಸ್ಟ್ ಇಲ್ಲಿ ರಿಸೀವರ್ ಸಿಗ್ನೇಚರ್, ಎಂಟರ್ ಫಾರ್. ಓಕೆ, ಸೊ ಈ ಥರ ಮಾಡ್ಕೋಬೋದು. ಇದಕ್ಕೆ ಅಂಡರ್ಲೈನ್ ಬೇಕು ಅಂತಂದರೆ ಇಲ್ಲಿ ಅಂಡರ್ಲೈನ್ ಬಂದುಬಿಟ್ಟು ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಸೈಜ್ ಬೇಕಲ್ಲಿ ಆ ಥರ ಇಲ್ಲಿ ಮಾಡ್ಕೋಬೋದು ಸೈಜ್ನ. ಓಕೆ, ಇದಕ್ಕೂ ನಾವು ಸ್ವಲ್ಪ ಡಿಸೈನಿಂಗ್ ಮಾಡ್ಕೋಬೇಕು ಅಂತಂತಂದರೆ ಡಿಸೈನಿಂಗ್ ಎಲ್ಲಿ ಬೇಕು ಅಂತಂದರೆ ಇಲ್ಲಿ ಕಲರಲ್ಲಿದೆ. ಇಲ್ಲಿ ಕಲರಲ್ಲಿ ಬಂದುಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಇಲ್ಲಿ ಚೂಸ್ ಮಾಡ್ಕೋಬೋದು ಈ ಥರ. ಓಕೆ, ನೆಕ್ಸ್ಟ್ ಬಾರ್ಡ್ರ್ ಬೇಕು ನಮಗೆ ಅಂತಂತಂದರೆ ಓಕೆ, ಇವಾಗ ಬಾರ್ಡ್ರ್ ಬೇಕು. ಶೇಪಲ್ಲಿ ಹೋಗ್ಬಿಟ್ಟು ಶೇಪ್ ಸಿಗ್ತವೆ, ರೆಕ್ಟ್ಯಾಂಗಲ್ ಅಂತ ತೊಗೊಂಡು ಇದ್ರ ಮೇಲೆ ಈ ಥರ ಸ್ವಲ್ಪ ಮಾರ್ಜಿನ್ ಹಾಕ್ಬಿಡಿ. ಈ ಥರ ಫಿಲ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಸೇವ್ ಫಿಲ್ ಅಂತಿದೆ ಅಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋ ಫಿಲ್ ಅಂತಿದೆ ಕ್ಲಿಕ್ ಮಾಡ್ಕೊಂಬಿಡಿ. ಸೆಟ್ ಆಗಿಬಿಡುತ್ತೆ, ಒಂದು ಬಾರ್ಡ್ರ್ ಸೆಲೆಕ್ಷನ್ ಆಗಿಬಿಡುತ್ತೆ. ಈಗ ಅಂದರೆ ಸೀರಿಯಲ್ ನಂಬರ್ ಬೇಕು ನಮಗೆ ಅಂತಂತಂದರೆ ಓಕೆ, ಇಲ್ಲಿ ಸೀರಿಯಲ್ ನಂಬರಲ್ಲೇ ಬಂದುಬಿಟ್ಟು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದಂತ ಬರೀರಿ. ಒಂದಂತ ಬರೆದಷ್ಟು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ 1 2 ಇರ್ತವೆ. ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ. ಓಕೆ, ಇದಾಗಿತ್ತು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.